ಹರಿಹರ ತಾಲೂಕು ಮಲೇಬೆನ್ನೂರು ಪಟ್ಟಣ ಪಕ್ಕದಲ್ಲಿರ್ತಕ್ಕಂಥ ಕುಮಾರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ನಾಗರ ಪಂಚಮಿ ತಿಥಿ ಮುಗಿದ ನಂತರ ಅಷ್ಟಮಿ ಒಳಗೆ ಊರಿನ ಪ್ರಮುಖ ಸುತ್ತಮುತ್ತಲಿನ ಗ್ರಾಮದ ಮಲೇಬೆನ್ನೂರು, ಕುಮಾರನಹಳ್ಳಿ, ಅರಳಹಳ್ಳಿ, ಆಲಿವಾಣ, ಕೊಪ್ಪ, ತಿಮ್ಲಾಪುರ, ಇದು ಎರಳ್ಳಿ, ಇನ್ನು ಒಟ್ಟ 9 ಗ್ರಾಮದ ಊರಿನ ದೇವರುಗಳು ಬಂದು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಳಿ ಜಾತ್ರೆಯನ್ನು, ಅಂದರೆ ಕೆರೆ ತುಂಬಿರೋ ಪ್ರಯುಕ್ತ ಅನ್ನೋ ಪ್ರಶ್ನೆ ಅಲ್ಲ, ಪ್ರತಿ ವರ್ಷವೂ ಗಂಗಾ ಮಾತಾ ಪೂಜೆಯಲ್ಲಿ ವಿಶೇಷ ಹೊಳಿ ಪೂಜೆಗೆ ಅಂತ ಬಂದು ಇಲ್ಲಿ ಕಾರ್ಣಿಕೋತ್ಸವ ಇರುತ್ತದೆ. ತಲತಲಾಂತರದಿಂದನೂ ಈ ಗ್ರಾಮದಲ್ಲಿ ನಡೆದು ಬಂದಿರತಕ್ಕಂಥ ಊರು ಯಲವನಕಟ್ಟಿ ಗಿರಿಯಮ್ಮನ ಕ್ಷೇತ್ರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇರ್ತಕ್ಕಂಥ ಕೆರೆ ಒಳಗೆ ಮೂಲ ಇತಿಹಾಸ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಇಡೀ ಪ್ರಮುಖ ಲಕ್ಷ್ಮೀ ರಂಗನಾಥ ಸ್ವಾಮಿ ಇರ್ಬೋದು, ಅಳ್ಳಳ್ಳಿ ಆಂಜನೇಯ ದೇವರು ಇರ್ಬೋದು, ಇರ್ತಕ್ಕಂಥ ಮಲೇಬೆನ್ನೂರು ಏಕನಾಥೇಶ್ವರಿ, ಕೋಡಿಮಾರೇಶ್ವರಿ ಮತ್ತು ಅಮ್ಮನವರು ದುರ್ಗಾ ಮಾತಾ, ಎಕ್ಕನಹಳ್ಳಿಯಿಂದ ಬಸವಣ್ಣ ದೇವರು, ಆಂಜನೇಯ ದೇವರು, ಎರಳಿಂದ ಇರ್ತಕ್ಕಂಥ ಬಸವಣ್ಣ ಹನುಮಪ್ಪ ಇರ್ಬೋದು, ಕೊಪ್ಪ ಇರ್ಬೋದು, ಕೊಪ್ಪದಿಂದ ಬೀರಪ್ಪ ಬಸವಣ್ಣ, ಆಮೇಲೆ ಇರ್ತಕ್ಕಂಥ ತಿಮ್ಲಾಪುರದಿಂದ ಬೀರಪ್ಪ ಬಸವಣ್ಣ, ಆಂಜನೇಯ ಇರ್ತಕ್ಕಂಥ 9 ಊರಿನ ದೇವರುಗಳು ಇಲ್ಲಿ ಸೇರಿ ಕಾರ್ಣಿಕೋತ್ಸವ ಇರ್ತದೆ. ಪ್ರಧಾನ ಅರಳಹಳ್ಳಿ ಆಂಜನೇಯಿಂದ ಕಾರ್ಯಕ್ರಮ, ಅರಳಹಳ್ಳಿಯವರೇ ಹೇಳುವಂಥ ಪ್ರತೀತಿ ಸುಮಾರು ತಲತಲಾಂತರದಿಂದಲೂ ಸುಮಾರು ಒಂದು 2ರಿಂದ ಶತಮಾನದಲ್ಲಿ ಬಂದಿರತಕ್ಕಂಥ ಪಾರಂಪರಿಕವಾಗಿ ನಡೆದು ಬಂದಿರತಕ್ಕಂಥ ಈ ಕುಮಾರಹಳ್ಳಿ ಗ್ರಾಮದಲ್ಲಿ ವಿಶೇಷ ಅನುಗ್ರಹದಿಂದ ಸಹಸ್ರ ಭಕ್ತಾದಿಗಳು ಸುಮಾರು ಏನಪ್ಪ ಅಂತಂದರೆ 8ರಿಂದ 10,000 ಜನ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ. ಪ್ರತಿಯೊಬ್ಬರ ಜೊತೆಗೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮಳೆ ಬೆಳೆ ಸಮೃದ್ಧಿಯಾಗಲಿ ಮತ್ತು ಇರ್ತಕ್ಕಂಥ ದೇಶದ ಸುಭಿಕ್ಷೆಗಾಗಿ ಭಗವಂತನ ಕಾರ್ಯಕ್ಕೆ ಹೇಳ್ತಾರೆ. ಏನೇನು ಅಂತಂದರೆ ದೇಶದಲ್ಲಿ ಆಗುವಂಥ ಘಟನೆಗಳಿಗೆ ಮುಂದೆ ಎಚ್ಚರಿಕೆ ಕೊಡೋದು, ಅನ್ನ ನೀರ ಸಂತೃಷ್ಟಿ ಅನ್ನೋದು, ಕೆರೆ ಕಟ್ಟೆಗಳಿಗೆ ಪೂಜೆ ಮಾಡುವಂಥ ಶಾಸ್ತ್ರ ಇರ್ಬೋದು, ತಲತಲಾಂತರದಿಂದಲೂ ಬಂದಿದೆ. ಆ ಕಾರ್ಯಕ್ರಮ ಈಗಲೂ ಮುಂದೆ ನಡೆಸ್ತಾ ಇದ್ದಾರೆ, ಈಗ ಸತಿಗೂ ನಡೆಸ್ಕೊಂಡು ಹೋಗ್ತಾನೆ ಇದೆ. ಇನ್ನೂ ಅತಿ ಹೆಚ್ಚಿನವಾಗಿ ಮಾಹಿತಿ ಕೊಡೋಂಥ ವ್ಯಕ್ತಿಗಳು ನಮ್ಮ ಮೆಂಬರ್ ಬಸವಣ್ಣನ ಇರ್ತಾರೆ, ಅವ್ರು ಇನ್ನೂ ಅತಿ ಹೆಚ್ಚಿನ ಕೊಡ್ತಾರೆ. ನಮಸ್ಕಾರ, ನಮ್ಮ ಹೆಸರು ಬಸವರಾಜ್ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಪಂಚಮಿ ಹಬ್ಬದಿಂದ ಶ್ರೀ ಯಲವನಕಟ್ಟಿ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಕೆರೆ ಅಂಗಳದಲ್ಲಿ ಸುಮಾರು 9 ಹಳ್ಳಿಯ ದೇವರುಗಳು ಬಂದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಸನ್ನಿಧಿ ಕೃಪಾ ಕಟಾಕ್ಷದಿಂದ ಶ್ರೀ ಅಳ್ಳಳ್ಳಿ ಆಂಜನೇಯ ಸ್ವಾಮಿಯು ಕಾರ್ಣಿಕ ಹೇಳುವ ಒಂದು ಇದು ವಾಸ್ತವ. ಅದಾದ ನಂತರ ಇಲ್ಲಿ ನಡೀತಕ್ಕಂಥ ಎಲ್ಲ ಪ್ರತಿ ವರ್ಷವೂ ಮಳೆ ಬೆಳೆ ಚೆನ್ನಾಗಲಿ, ಇಲ್ಲಿ ಬಂದು ಭಕ್ತರಿಗೆ ಆ ದೇವರು ಎಲ್ಲ ಆಶೀರ್ವಾದ ಇರಲಿ ಅಂತೇಳಿ ಇದರಲ್ಲಿ ಕೇಳ್ಕೊಳ್ಕೊತೀನಿ.